ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನಾಂಕ 7 ಫೆಬ್ರವರಿ 2024 ಪ್ರಚಲಿತ ವಿದ್ಯಮಾನವನ್ನು ನೋಡೋಣ. ಮೊದಲನೇ ಕ್ವಶನ್ ನೋಡೋಣ ನಾವು. ಇತ್ತೀಚೆಗೆ ಬಾಹ್ಯಾಕಾಶದಲ್ಲಿ ಗರಿಷ್ಠ ಸಮಯವನ್ನ ಕಳೆದ ದಾಖಲೆಯನ್ನ ಯಾರು ಮಾಡಿದ್ದಾರೆ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಸ್ವದೇಶ್ ಮಿತ್ತಲ್, ಆಪ್ಷನ್ ಬಿ ಸ್ಕಾಟ್ ಕೆಲ್ಲಿ, ಆಪ್ಷನ್ ಸಿ ಕೊನೆನೆಂಕೋ, ಆಪ್ಷನ್ ಡಿ ಕ್ರಿಸ್ಟಿನಾ ಕೋಚ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೊನೆನೆಂಕೋ ಅವರು ಈ ಒಂದು ದಾಖಲೆಯನ್ನ ಮಾಡಿದ್ದಾರೆ. ರಷ್ಯಾದ ಗಗನಯಾತ್ರಿಯಾಗಿರುವಂತಹ ಒಲೆ ಕೊನೆನೆಂಕೋ ಅವರು ಬಾಹ್ಯಾಕಾಶದಲ್ಲಿ ಹೆಚ್ಚು ಸಮಯವನ್ನ ಕಳೆದು ವಿಶ್ವ ದಾಖಲೆಯನ್ನ ಇವರು ಮಾಡಿದ್ದಾರೆ. ಕೊನೆನೆಂಕೋ ಅವರು 878 ದಿನಗಳು ಮತ್ತು 12 ಗಂಟೆಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ. ಹಾಗೆಯೇ ಇದು 2.5 ವರ್ಷಗಳಿಗಿಂತ ಹೆಚ್ಚು ಸಮಯವಾಗಿದೆ. ಹಾಗೇನೆ ಇವರು 2008ರಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ 5 ಪ್ರವಾಸಗಳನ್ನ ಮಾಡಿದ್ದಾರೆ. ಪ್ರಧಾನಮಂತ್ರಿ ಬಂದ್ಬಿಟ್ಟು ಮಿಖಾಯಿಲ್ ಮಿಶ್ಸ್ಟಿನ್ ಅನ್ನುವರು ಪ್ರಧಾನಮಂತ್ರಿ ಆಗಿದ್ದಾರೆ ರಷ್ಯಾದಲ್ಲಿ. ಹಾಗೆಯೇ ಮಾಸ್ಕೋ ಎನ್ನುವುದು ರಷ್ಯಾದ ರಾಜಧಾನಿಯಾಗಿದೆ. ಹಾಗೇನೆ ಅಲ್ಲಿನ ಕರೆನ್ಸಿ ಬಂದ್ಬಿಟ್ಟು ರಷ್ಯನ್ ರೂಬಲ್ ಎನ್ನುವುದು ರಷ್ಯಾ ದೇಶದ ಕರೆನ್ಸಿ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಯಾರು ಪಡೆದಿದ್ದಾರೆ? ಆಪ್ಷನ್ಸ್. ಆಪ್ಷನ್ ಎ ಸೌರಭ್ ಚೌಧರಿ, ಆಪ್ಷನ್ ಬಿ ಕಮಲ್ ಹಾಸನ್, ಆಪ್ಷನ್ ಸಿ ಪಿ.ಟಿ. ಉಷಾ, ಆಪ್ಷನ್ ಡಿ ಕಪಿಲ್ ದೇವ್. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಿ.ಟಿ. ಉಷಾ ಅವರು ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನ ಇತ್ತೀಚೆಗೆ ಪಡೆದುಕೊಂಡಿದ್ದಾರೆ. ಲೆಜೆಂಡರ್ ಸ್ಪ್ರಿಂಟರ್ ಮತ್ತು ಪ್ರಸ್ತುತ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಆಗಿರುವಂತಹ ಪಿ.ಟಿ. ಉಷಾ ಅವರಿಗೆ ಪ್ರತಿಷ್ಠಿತ ಪ್ರಶಸ್ತಿಯಾಗಿರುವಂತಹ ಜೀವಮಾನದ ಸಾಧನೆ ಎಂಬ ಪ್ರಶಸ್ತಿಯನ್ನ ನೀಡಿ ಅವರಿಗೆ ಗೌರವವನ್ನ ನೀಡಲಾಗಿದೆ. ಭಾರತೀಯ ಅಥ್ಲೆಟಿಕ್ಸ್ಗೆ ಅವರು ನೀಡಿದ ಅಸಾಧಾರಣ ಕೊಡುಗೆಯನ್ನ ಗುರುತಿಸಿ ಭಾರತೀಯ ಕ್ರೀಡಾ ಪತ್ರಕರ್ತರ ಒಕ್ಕೂಟ ಮತ್ತು ದೆಹಲಿ ಕ್ರೀಡಾ ಪತ್ರಕರ್ತರ ಸಂಘವು ಈ ಪ್ರಶಸ್ತಿಯನ್ನ ಅವರಿಗೆ ನೀಡಿದೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಜ್ಯಸಭಾ ಸದಸ್ಯ ರಾಜೀವ್ ಶುಕ್ಲಾ ಮತ್ತು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಉಪಾಧ್ಯಕ್ಷರಾಗಿರುವಂತಹ ಮಾಜಿ ಭಾರತೀಯ ಶೂಟರ್ ಜಸ್ಪಾಲ್ ರಾಣಾ ಅವರು ಗೌರವಾನ್ವಿತ ಅತಿಥಿಗಳಲ್ಲಿ ಭಾಗವಹಿಸಿದ್ದಾರೆ. ಮುಂದಿನ ಪ್ರಶ್ನೆ. ಉತ್ತರ ಐರ್ಲೆಂಡ್ ನ ಮೊದಲ ಮಂತ್ರಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ನಿತ್ಯ ಪ್ರಸಾದ್, ಆಪ್ಷನ್ ಬಿ ಪಂಡಿತ್ ರಾಯ್, ಆಪ್ಷನ್ ಸಿ ಮಿಚೆಲ್ ಓನಿಲ್, ಆಪ್ಷನ್ ಡಿ ಎಚ್.ಎಲ್. ದತ್ತಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಿಚೆಲ್ ಓನಿಲ್ ಎನ್ನುವವರು ಇತ್ತೀಚೆಗೆ ಮೊದಲ ಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ. ಅದು ಐರ್ಲೆಂಡ್ನ. ಉತ್ತರ ಐರ್ಲೆಂಡ್ನ ಸಂಸತ್ತು ಶತಮಾನಗಳಷ್ಟು ಹಳೆಯದಾದಂತಹ ಬ್ರಿಟಿಷ್ ಪರವಾದ ಯೂನಿಯನಿಸ್ಟ್ ಪ್ರಾಬಲ್ಯವನ್ನ ಸವಾಲು ಮಾಡುವುದರ ಮೂಲಕ ಮೊದಲ ಬಾರಿಗೆ ಐರಿಷ್ ರಾಷ್ಟ್ರೀಯತಾವಾದಿಯನ್ನ ಪ್ರಥಮ ಮಂತ್ರಿಯಾಗಿ ನೇಮಿಸಿ ಇತಿಹಾಸವನ್ನ ಇವರು ನಿರ್ಮಿಸಿದ್ದಾರೆ. ಉತ್ತರ ಐರ್ಲೆಂಡ್ 1921ರಲ್ಲಿ ಪ್ರೊಟೆಸ್ಟೆಂಟ್ ಬಹುಮತದ ರಾಜ್ಯವಾಗಿ ಸ್ಥಾಪನೆಯಾದ ನಂತರ ಕಚೇರಿಯನ್ನ ಹಿಡಿದಿರುವ ಮೊದಲ ಐರಿಷ್ ರಾಷ್ಟ್ರೀಯತಾವಾದಿಯಾಗಿ ಸಿನ್ ಫೀನ್ನ ಮಿಚೆಲ್ ಓನಿಲ್ ಅವರನ್ನ ಮೊದಲ ಮಂತ್ರಿಯಾಗಿ ನೇಮಿಸಲಾಗಿದೆ. ಓಕೆ. ಹಾಗೆಯೇ ಡೆಮೊಕ್ರೆಟಿಕ್ ಯೂನಿಯನಿಸ್ಟ್ ಪಾರ್ಟಿಯ ಎಮ್ಮಾ ಲಿಟಲ್ ಪೆಂಗೆಲ್ಲಿ ಅವರನ್ನ ಉಪ ಮೊದಲ ಮುಖ್ಯಮಂತ್ರಿಯಾಗಿ ಸಹ ನೇಮಿಸಲಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ದೇಶದ ಮೊದಲ ತಾಮ್ರದ ಹೊದಿಕೆಯ ಬಾಪುಟ್ ಅವರನ್ನ ಇತ್ತೀಚೆಗೆ ಎಲ್ಲಿ ನಿರ್ಮಿಸಲಾಗಿದೆ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಬಿಹಾರ, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಮಹಾರಾಷ್ಟ್ರ. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬಿಹಾರ ರಾಜ್ಯದಲ್ಲಿ ಮೊದಲ ತಾಮ್ರದ ಹೊದಿಕೆಯ ಬಾಪುಟ್ ಅವರನ್ನ ನಿರ್ಮಿಸಲಾಗಿದೆ.
ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಸಮರ್ಪಿತವಾಗಿರುವಂತಹ ದೇಶದ ಮೊದಲ ಅತಿ ದೊಡ್ಡ ಬಾಪು ಟವರ್ ಅನ್ನ ಬಿಹಾರದ ಪಾಟ್ನಾದಲ್ಲಿ ಪೂರ್ಣಗೊಂಡಿದೆ. ಇದಕ್ಕಾಗಿ ಕಟ್ಟಡ ನಿರ್ಮಾಣ ಇಲಾಖೆ ಹಾಗೂ ನಿರ್ಮಾಣ ಸಂಸ್ಥೆ ಸಿದ್ಧತೆಗಳನ್ನ ಅಂತಿಮಗೊಳಿಸಿದೆ. ಬಾಪು ಟವರ್ ಅನ್ನ ಪಾಟ್ನಾದ ಗಾಡ್ ನಿಬಾಂಗ್ ನಲ್ಲಿದೆ. ಈ ಒಂದು ಗೋಪುರದ ಎತ್ತರ ಎಷ್ಟಪ್ಪ ಅಂತಂದ್ರೆ 120 ಅಡಿಯನ್ನ ಹೊಂದಿದ್ದು ಇದು 6 ಅಂತಸ್ತಿನ ಗೋಪುರ ಆಗಿರ್ತದೆ. ಹಾಗೇನೆ ಅಲ್ಲಿನ ಮುಖ್ಯಮಂತ್ರಿ ಬಂದ್ಬಿಟ್ಟು ಬಿಹಾರದ್ದು ನಿತೀಶ್ ಕುಮಾರ್ ಅವರು ಕನಸಿನ ಯೋಜನೆ ಎಂದು ಇದನ್ನ ಪರಿಗಣಿಸಲಾಗಿದೆ. ಬಾಪು ಟವರ್ ನಲ್ಲಿ ಪ್ರವಾಸಿಗರು 54 ಚಕ್ರದ ವಾಹನಗಳು ಮತ್ತು 150 ದ್ವಿಚಕ್ರ ವಾಹನಗಳಿಗೆ ಪಾರ್ಕಿಂಗ್ ಸೌಲಭ್ಯಗಳನ್ನು ಸಂಕೀರ್ಣದೊಳಗೆ ಪಡೆಯುತ್ತಾರೆ. ಮುಂದಿನ ಪ್ರಶ್ನೆ, ಭಾರತದ ಅತಿದೊಡ್ಡ ಥಿಯೇಟರ್ ಫೆಸ್ಟಿವಲ್ ಭಾರತ್ ರಂಗ್ ಮಹೋತ್ಸವ ಇತ್ತೀಚೆಗೆ ಎಲ್ಲಿ ಪ್ರಾರಂಭವಾಯಿತು? ಆಪ್ಷನ್ಸ್: ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಮಹಾರಾಷ್ಟ್ರ. ಈ 4 ರಾಜ್ಯಗಳಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ರಾಜ್ಯದಲ್ಲಿ ಭಾರತ್ ರಂಗ್ ಮಹೋತ್ಸವವನ್ನ ಪ್ರಾರಂಭಿಸಲಾಗಿದೆ. ಪ್ರತಿಷ್ಠಿತ ಭಾರತ್ ರಂಗ್ ಮಹೋತ್ಸವ ಭಾರತದ ಅಗ್ರಗಣ್ಯ ಥಿಯೇಟರ್ ಫೆಸ್ಟಿವಲ್ ಗುಜರಾತ್ನ ಸಾಂಸ್ಕೃತಿಕವಾಗಿ ರೋಮಾಂಚಕ ಕಚ್ ಜಿಲ್ಲೆಯಲ್ಲಿ ತನ್ನ ಉತ್ಸವಗಳನ್ನ ಉದ್ಘಾಟಿಸಿ ಪ್ರದರ್ಶನ ಕಲೆಗಳಿಗೆ ಉತ್ಸಾಹಭರಿತ ಗೌರವದ ಆರಂಭವನ್ನ ಸೂಚಿಸಲಾಗಿದೆ. ಹಾಗೆಯೇ ಭಾರತ್ ರಂಗ್ ಮಹೋತ್ಸವವು ಸೃಜನಶೀಲತೆ ಮತ್ತು ಸಹಯೋಗದ ದಾರಿದೀಪವಾಗಿ ಭಾರತ ಮತ್ತು ಅದರಾಚೆಗಿನ ರಂಗ ಸಮುದಾಯದ ಬೆಳವಣಿಗೆಯನ್ನು ಸಹ ಉತ್ತೇಜಿಸುತ್ತದೆ. ಇತ್ತೀಚೆಗೆ ಯಾವ ದೇಶದ ವಿಜ್ಞಾನಿಗಳು ಸೈಪ್ರಸ್ ಬಳಿ ನೀರೊಳಗಿನ ಕಣಿವೆ ಎರಡಸ್ತಾನಿಸ್ ಅನ್ನ ಕಂಡುಹಿಡಿದಿದ್ದಾರೆ? ಆಪ್ಷನ್ಸ್: ಆಪ್ಷನ್ ಎ ಬೆಲ್ಜಿಯಂ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಇಸ್ರೇಲ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ರೇಲ್ ದೇಶದಲ್ಲಿ ಇಸ್ರೇಲ್ ದೇಶದ ವಿಜ್ಞಾನಿಗಳು ಸೈಪ್ರಸ್ ಬಳಿ ನೀರೊಳಗಿನ ಕಣಿವೆಯಲ್ಲಿ ಎರಡಸ್ತಾನಿಸ್ ಅನ್ನ ಕಂಡುಹಿಡಿದಿದ್ದಾರೆ. ಇಸ್ರೇಲ್ನ ಜಿಯೋಲಾಜಿಕಲ್ ಇನ್ಸ್ಟಿಟ್ಯೂಟ್ ಇತ್ತೀಚೆಗೆ ಸರ್ಪ್ರೈಸ್ ಬಳಿ ಒಂದು ಅದ್ಭುತ ಆವಿಷ್ಕಾರವನ್ನ ಮಾಡಿದೆ. ಅಭೂತಪೂರ್ವ ಪ್ರಮಾಣದಲ್ಲಿ ನೀರೊಳಗಿನ ಕಣಿವೆಯನ್ನ ಬಹಿರಂಗಪಡಿಸಿದ್ದಾರೆ. ತೀರದ ನೀರೊಳಗಿನ ಪರ್ವತದ ನಂತರ ಎರಡಸ್ತಾನಿಸ್ ಎಂದು ಹೆಸರಿಸಲ್ಪಟ್ಟಂತಹ ಈ ಒಂದು ಕಣಿವೆಯು ಮೆಡಿಟೇರಿಯನ್ ಪ್ರದೇಶದ ಭೂವೈಜ್ಞಾನಿಕ ಇತಿಹಾಸದ ಮೇಲೆ ಹೊಸ ಬೆಳಕನ್ನ ಚೆಲ್ಲುತ್ತದೆ ಅಂತಾನೆ ಹೇಳ್ಬೋದು. ಅಲ್ಲಿನ ರಾಜಧಾನಿ ಬಂದ್ಬಿಟ್ಟು ಇಸ್ರೇಲ್ನ ರಾಜಧಾನಿ ಜೆರುಸಲೆಂ ಆಗಿರ್ತದೆ. ಹಾಗೆಯೇ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಎನ್ನುವರು ಇಸ್ರೇಲ್ನ ಪ್ರಸ್ತುತ ಪ್ರಧಾನಮಂತ್ರಿ ಆಗಿದ್ದಾರೆ. ಹಾಗೆಯೇ ಅಧ್ಯಕ್ಷರು ಬಂದ್ಬಿಟ್ಟು ಐಸಾಕ್ ಹೆರ್ಜಾಗ್ ಎನ್ನುವರು ಇಸ್ರೇಲ್ನ ಅಧ್ಯಕ್ಷರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಯಾವ ಯುರೋಪಿಯನ್ ಯೂನಿಯನ್ ರಾಷ್ಟ್ರವು ಇತ್ತೀಚೆಗೆ ಡಿಜಿಟಲ್ ವೀಸಾಗಳನ್ನ ನೀಡುವಲ್ಲಿ ಮೊದಲ ಸ್ಥಾನದಲ್ಲಿದೆ? ಆಪ್ಷನ್ಸ್: ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಫ್ರಾನ್ಸ್. ಇರುವಂತಹ 4 ರಾಷ್ಟ್ರಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಫ್ರಾನ್ಸ್ ರಾಷ್ಟ್ರದಲ್ಲಿ ಈ ಒಂದು ವೀಸಾಗಳನ್ನ ಮೊದಲ ಸ್ಥಾನದಲ್ಲಿ ಫ್ರಾನ್ಸ್ ರಾಷ್ಟ್ರವು ವೀಸಾಗಳಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ ಡಿಜಿಟಲ್ ವೀಸಾದಲ್ಲಿ. ಜನವರಿ 1, 2024ರಂತೆ ಫ್ರಾನ್ಸ್ ಡಿಜಿಟಲ್ ಶೆಂಗನ್ ವೀಸಾಗಳ ವಿತರಣೆಯನ್ನ ಪ್ರಾರಂಭಿಸಿದೆ. ಯುರೋಪಿಯನ್ ಒಕ್ಕೂಟದೊಳಗೆ ವೀಸಾ ಪ್ರಕ್ರಿಯೆಗಳನ್ನ ಸುಗಮಗೊಳಿಸುವಲ್ಲಿ ಗಮನಾರ್ಹವಾದ ಅಧಿಕವನ್ನ ಇದು ಗುರುತಿಸುತ್ತದೆ. ಈ ಒಂದು ಅದ್ಭುತ ಉಪಕ್ರಮವು 2026ರಲ್ಲಿ ಪೂರ್ಣ ಅನುಷ್ಠಾನಕ್ಕೆ ನಿಗದಿಪಡಿಸಲಾದಂತಹ ಶೆಂಗನ್ ವೀಸಾ ಕಾರ್ಯವಿಧಾನಗಳ ವಿಶಾಲವಾದ ಡಿಜಿಟಲೀಕರಣಕ್ಕೆ ಮುಂಚಿತವಾಗಿರ್ತದೆ. ಹಾಗೆಯೇ ಪ್ಯಾರಿಸ್ನಲ್ಲಿ 2024ರ ಒಲಿಂಪಿಕ್ ಮತ್ತು ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟದ ಸಿದ್ಧತೆಗಳೊಂದಿಗೆ ಈ ಕಾರ್ಯಕ್ರಮವನ್ನ ಕಾರ್ಯತಂತ್ರವಾಗಿ ಜೋಡಿಸಲಾಗಿದೆ. ಫ್ರೆಂಚ್ ಅಧಿಕಾರಿಗಳು ಸುಮಾರು 70,000 ಡಿಜಿಟಲ್ ವೀಸಾಗಳನ್ನ ವಿತರಿಸುವ ಗುರಿಯನ್ನು ಸಹ ಹೊಂದಿದ್ದಾರೆ. ಇವತ್ತಿನ ಕೊನೆಯ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಬಾಹ್ಯಾಕಾಶದಲ್ಲಿ ಹಾರಾಟ ನಡೆಸಲಿರುವಂತಹ ಭಾರತದ ಮೊದಲ ಸ್ತ್ರೀ ರೋಬೋಟ್ ಹೆಸರೇನು? ಆಪ್ಷನ್ಸ್: ಆಪ್ಷನ್ ಎ ಟೆಕ್ ಮಿತ್ರ, ಆಪ್ಷನ್ ಬಿ ಇಂಕ್ ಮಿತ್ರ, ಆಪ್ಷನ್ ಸಿ ಇಂಡೋಮಿತ್ರ, ಆಪ್ಷನ್ ಡಿ ವ್ಯೂಮಿತ್ರ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ವ್ಯೂಮಿತ್ರ ಎನ್ನುವುದು ಮೊದಲ ಸ್ತ್ರೀ ರೋಬೋಟ್ ಆಗಿದೆ.
ಇದು ಬಾಹ್ಯಾಕಾಶದಲ್ಲಿ ಹಾರಾಡ್ತಾ ಇರ್ತದೆ. ಭಾರತದ ಮಹಿಳಾ ರೋಬೋಟ್ ಗಗನಯಾತ್ರಿಯಾಗಿರುವಂತಹ ಯು ಮಿತ್ರಾ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಗಗನಯಾನ್ ಮಿಷನ್ಗೆ ಮುಂಚಿತವಾಗಿ ಬಾಹ್ಯಾಕಾಶಕ್ಕೆ ಹಾರಲಿದೆ. ಇದು ಭಾರತೀಯ ಗಗನಯಾತ್ರಿಗಳನ್ನ ಬಾಹ್ಯಾಕಾಶಕ್ಕೆ ಸಾಗಿಸುವ ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಯಾನವಾಗಿದೆ ಎಂದು ಪತ್ರಿಕಾ ಮಾಹಿತಿ ಬ್ಯೂರೋದ ಪತ್ರಿಕೆಯು ಪ್ರಕಟಣೆಯನ್ನ ತಿಳಿಸಿದೆ. ಹಾಗೆಯೇ ಬಾಹ್ಯಾಕಾಶದಲ್ಲಿ ಮಾನವ ಕಾರ್ಯಗಳನ್ನು ಅನುಕರಿಸಲು ಮತ್ತು ಜೀವಾಧಾರಕ ವ್ಯವಸ್ಥೆಯೊಂದಿಗೆ ಸಂವಹನ ನಡೆಸಲು ಯು ಮಿತ್ರಾ ಎಂಬ ಹೆಸರಿನ ಮಹಿಳಾ ರೋಬೋಟ್ ಗಗನಯಾತ್ರಿ ವಿನ್ಯಾಸಗೊಳಿಸಲಾಗಿದೆ. ಓಕೆ ಸ್ನೇಹಿತರೆ, ಇವತ್ತಿನ ಪ್ರಶ್ನೆ ನೋಡೋಣ ನಾವು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಲ್ಹೇರ್ ಕೋಟೆ, ಶಿವನೇರಿ ಕೋಟೆ ಮತ್ತು ಪನ್ಹಾಲ ಕೋಟೆಗಳು ಭಾರತದ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಜಮ್ಮು, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಎರಡು ಒಂದೇ ಆಯ್ಕೆ ಬಂದ್ಬಿಟ್ಟಿದೆ. ಆಪ್ಷನ್ ಡಿ ಉತ್ತರ ಪ್ರದೇಶ. ಇರುವಂತಹ 4 ಆಯ್ಕೆಗಳಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀವು ಕಮೆಂಟ್ ಮಾಡುವುದರ ಮೂಲಕ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರವನ್ನ ತಿಳಿಸಬಹುದು. ಓಕೆ ಸ್ನೇಹಿತರೆ, ಇವತ್ತು ಮಾಡಿರುವಂತಹ ವಿಡಿಯೋದ PDF ನೋಟ್ಸ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೇನೆ. ಯಾರಿಗೆ ನಿಮ್ಗೆ PDF ನೋಟ್ಸ್ ಬೇಕು, ಗೋ ಟು ಟೆಲಿಗ್ರಾಮ್ ಗ್ರೂಪ್ ಅಂಡ್ ಡೌನ್ಲೋಡ್ ದ PDF ನೋಟ್ಸ್. ಓಕೆ, ಇವತ್ತು ಮಾಡಿರುವಂತಹ ವಿಡಿಯೋ ನಿಮ್ಗೇನಾದ್ರೂ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.